ನಾವು ಜ್ಞಾನವಂತರಲ್ಲ, ನಮ್ಮನ್ನು ಮೀರಿದ ಜ್ಞಾನವಂತ ಜಗತ್ತಿನ ತುಂಬ ಇರ್ತಾರೆ, ಗೊತ್ತಿಲ್ಲ ನಮಗೆ. ಆದ್ರೆ ತಿಳಿದವನನ್ನ ಒಬ್ಬ ಜ್ಞಾನವಂತನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಇನ್ನೊಬ್ಬ ಜ್ಞಾನವಂತನೇ ಆಗಬೇಕು. ನಾವೇ ಬುದ್ಧಿವಂತ ಅನ್ಕೊಂಡ್ಬಿಟ್ರೆ ಬಹಳ ಅಪಾಯ. ಯಾರೋ ಹಳ್ಳಿಲಿ ಕೂತ್ಕೊಂಡು ಮಾತಾಡ್ತಿದ್ರಂತ ಇಬ್ರು ಹುಡುಗರು, ರೆಡಿಯೋ ಕುಣಿಗಲ್ಗೆ ಹೋಗಿ ಸಿನಿಮಾ ನೋಡ್ಕೊಂಬರ್ಮ ಅಂದ ಒಬ್ಬ. ರೆಡಿ ಅಂತ ಹೊರಟ್ರು, ಇನ್ನೊಬ್ಬ ಬಂದ, ನಾನು ಬರ್ತೀನಿ ಅಂತವ್. ಅದಕ್ಕೆ ಇನ್ನೊಬ್ಬ ಬಂದೆ, ಒಂದೇ ಸ್ಕೂಟರ್ 3 ಜನ ಹೋದ್ರೆ ಕುಣಿಗಲಲ್ಲಿ ಪೊಲೀಸರು ಹಿಡ್ಕೊಂಡ್ಬಿಡ್ತಾರೆ ಅಂದ ಒಬ್ಬ. ಅದಕ್ಕೆ ಇವನೇನು ಅನ್ಬೇಕು, ನಮ್ಮ ಮಾವ ಸೋದರ ಮಾವ ಇನ್ಸ್ಪೆಕ್ಟರ್ ಆಗವ್ರೆ, ಫೋನ್ ಮಾಡ್ಸೋ ರೆಡಿಯಲ್ಲೋ, ನಮ್ಮನ್ನೇ ಅವನು ಹಿಡ್ಕತ್ತಾನೆ ಅಂತ ಫೋನ್ ಕೊಟ್ಬಿಡುವ ಪೊಲೀಸರ ಕೈಲಿ ಅಂತ. 3 ಜನ ಹೊರಟ್ರು. ಬರ್ತಾವ್ರೆ ಹೈವೇನಲ್ಲಿ, ಪೊಲೀಸರು ಜೀಪ್ ನಿಲ್ಸ್ಕೊಂಡು ನಿಂತವ್ರೆ. ಇವ್ರು 3 ಜನ ಬರೋದು ನೋಡಿ ಒಬ್ಬ ಕಾನ್ಸ್ಟೇಬಲ್ ರಸ್ತೆಗೆ ಬಂದ್ರು, ಸ್ಕೂಟರ್ ನಿಲ್ಲಿಸ್ಲಿ ಅಂತ ಕೈ ಅಂದ್ರು. ಸ್ಕೂಟರ್ ತಗೊಂಡೋಗಿ ಮುಂದೆ ನಿಲ್ಸ್ಬಿಟ್ಟು ಒಬ್ಬ ಏನಂದ ಗೊತ್ತಾ, ನಾವೇ 3 ಜನ ಇವೆ, ನಿಮ್ಮ ಮೇಲೆ ಕುಣ್ಸ್ಕೊಳ್ಳೋದು ಅಂತ. ಒಂದು ಹೊಡೆದ್ರು ಕಾಪಲ್ಲಿ ಕಳಿಯಲ್ಲ, ಈಗ ಕೆಳಗೆ ಇನ್ನೇನು ಸ್ಕೂಟ್ರ್ ಕುಣ್ಸ್ಕೊಂಡು ಹೋಗಿ ನಿಲ್ಸಿದ್ನ ನಾನು. ತರಲೆ ನನ್ನ ಮಗನೇ, ದಾಂಡಿಗರಿದ್ದಂಗಿದ್ರಿ, ಒಂದೇ ಸ್ಕೂಟರ್ 3 ಜನ ಹೋಗೋದು ತಪ್ಪು ಗೊತ್ತಿಲ್ವೇನ ನಿಮಗೆ ಅಂತ. ಅದಕ್ಕೆ ಹೇಳಿ ನಂದು, ಹೌದು ಸರ್ ಈಗ ಗೊತ್ತಾಯ್ತು, ಅದಕ್ಕೆ ಒಬ್ಬನ ಮನೆ ಬಿಟ್ಟು ಬರುವ ಅಂತ ಹೋಯ್ತಾವೆ ಅಂತ. ಇನ್ಸ್ಪೆಕ್ಟರ್ ಅಂತೂ ಜಾಸ್ತಿ ಮಾತಾಡ್ತಾರೋ ಕಣೆ ಅವರು. ಕಂಪ್ಲೇಂಟ್ ಬರೀ ಅವ್ರ ಮೇಲೆ, ಕಂಪ್ಲೇಂಟ್ ಬರೀ ಕೋರ್ಟ್ ಕಲೀಲಿ ಒಂದು 4 ದಿವಸ ಕಂಪ್ಲೇಂಟ್ ಬರೀ ಶುರು ಮಾಡಿದ್ರು. ಇವ್ರು 3 ಜನ ಮಾತಾಡ್ಕೊಂಡ್ರು, ನಮ್ಮ ಹೆಸರು ಹೇಳೋದು ಬೇಡ, ಬೇರೆ ಹೆಸರು ಹೇಳ್ಬಿಡು ಅಂದವ್ರು. ಆಧಾರ್ ಕಾರ್ಡ್ ತಂದಿಲ್ಲ ಅಂದ್ಬಿಡು, ಬೇರೆ ಹೆಸರು ಹೇಳ್ಬಿಡು ಅಂತ. ಯಾರ ಹೆಸರು ಹೇಳೋದು, ಅವ್ರ ಹೆಸರು ಹೇಳಿದ್ರೆ ಹೊಡಿತಾರೆ ಅಂದವ್ರು. ಅವ್ರ ಹೆಸರು ಯಾಕೋ, ರಾತ್ರಿ ನಮ್ಮೂರಲ್ಲಿ ರಾಮಾಯಣ ನಾಟಕ ಮಾಡಿರಲಿಲ್ಲ, ಅದು ದಶರಥ ಮಹಾರಾಜನ 4 ಜನ ಮಕ್ಕಳು, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, 3 ಜನ ಹೆಸರು 3 ಜನ ಹೇಳ್ಬಿಡು ಕಂಪ್ಲೇಂಟ್ ಆಗ್ಬೋದು ಹೋಟೆಲ್ ಅಂತ ಹೇಳ್ಬಿಡು ಅಂದ್ರು. ನಿನ್ನ ಹೆಸರೇನೋ ಅಂದ್ರು, ಸರ್ ರಾಮ ಅಂದ. ಬರ್ಕಂಡು 2ನೇ ನಿನ್ನ ಹೆಸರೇನೋ ಅಂದ, ಲಕ್ಷ್ಮಣ. ಅವಳಿ ಜವಳಿ ಇರ್ಬೇಕು, ಬರ್ಕಪ್ಪ ಒಂದೇ ತರ ಅವ್ರನ್ನ ಬರ್ಸೋದು. ಈ 3ನೇ ಕೇಳಿದ್ರು, ನಿನ್ನ ಹೆಸರೇನೋ, ಸಾರ್ ಬರ್ತಾ ಅಂತ. ಇನ್ಸ್ಪೆಕ್ಟ್ರು ಗ್ಯಾರಂಟಿ ಆಯ್ತು, ಕಳ್ಳನ ಮಕ್ಕಳು ಸುಳ್ಳು ಹೇಳ್ತಾರು ಅಂತ. ಅವ್ರಂದ್ರು, ಲೇ ನಮ್ಮ ದಶರಥನ ಮಕ್ಕಳಪ್ಪ ನೀವು ಅಂದ್ರು. ಸಾರ್ ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಂತ. ಬಡ್ಡಿ ಮಕ್ಕಳ ನಾನೇ ಕಲ್ಲ, ರಾವಣ ಹತ್ರಲ್ಲ ಜೀಪ 3 ಜನವೇ ಅಂತ. ನಾವೇ ಬುದ್ಧಿವಂತರ? ನಾಟಕ ಇನ್ಸ್ಪೆಕ್ಟ್ರು ನೋಡಿಲ್ವಾ? ನಾವು ಮಾತ್ರ ನಾಟಕ ನೋಡೋರ? ಕೆಲವು ಸಲ ನಿಮ್ಮ ಕುಚೆ ಅಷ್ಟೇ ತರಲೆ ಮಾಡ್ತಾನೆ ಹುಡುಗ, ಸಹಿಸ್ಕೊಂಡ್ಬಿಡ್ತಾರೆ ಶಿಕ್ಷೆ.